ನಮಸ್ಕಾರ ಎಲ್ಲರಿಗೂ ನಿರ್ಮಲಾ ಲೋಕೇಶ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಣಕೊಬ್ಬರಿ ಮತ್ತು ಬಾದಾಮಿಯನ್ನು ಬಳಸ್ಕೊಂಡು ಒಂದು ಬರ್ಫಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅರ್ಧ ಹೋಳಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಂದು 12 ಪೀಸು ಬಾದಾಮಿ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಹಾಕಿ ನಾನು 1 ಲೋಟ ನೀರು ಹಾಕಿ 1 ವಿಷಲ್ಲು ಕೂಗಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗೋಡಂಬಿ ಮತ್ತು ಒಣಕೊಬ್ಬರಿದು ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೋಬೋದು ಈಸಿಯಾಗಿ. ನೀವೇ ನೋಡ್ತೀರಾ ಯಾವ ಥರ ಬರುತ್ತೆ ಅಂತ. ನೋಡಿ 1 ವಿಷಲ್ ಆಯಿತು. ಇದು ತಣ್ಣಗಾಗಲಿ. ನೋಡಿ ತೋರಿಸ್ತೀನಿ ಬಾದಾಮಿ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತ. ನೋಡಿ ನಾನು ಎಲ್ಲ ಬಾದಾಮಿದು ಸಿಪ್ಪೆನ ಹೀಗೆ ತಗೊಳ್ತೀನಿ. ಮತ್ತು ಒಣಕೊಬ್ಬರಿದು ಸಿಪ್ಪೆನೂ ಸಹ ನೋಡಿ ಎಷ್ಟು ಈಸಿಯಾಗಿ ತಕ್ಕೋಬೋದು ಅಂತ. ನಾವು ಕಾಯಿ ಬರ್ಫಿ ಎಲ್ಲ ಮಾಡುವಾಗ ಈ ಮೆಥಡ್ ಯೂಸ್ ಮಾಡಿದ್ರೆ ತುಂಬಾ ಬೇಗ ನಾವು ಇದ್ರ ಸಿಪ್ಪೆ ಎಲ್ಲ ತಕ್ಕೋಬೋದು. ನೋಡಿ ಹೀಗೆ ನಾನು ಎಲ್ಲವೂ ಪೀಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೀಗ. ನೋಡಿ ನಾನು ಒಣಕೊಬ್ಬರಿನ ಎಲ್ಲವೂ ಈಗ ಹೆಚ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಬಾದಾಮಿ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದು. ಇವಾಗ ನಾನು ಒಣಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 2 ಏಲಕ್ಕಿನ ಸುಲಿದು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಲಾಸ್ಟಿಗೂ ಹಾಕ್ಕೋಬೋದು. ನಾನೀಗ ಇದರಲ್ಲಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಇವಾಗಲೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ನೈಸಿಗೆ ರುಬ್ಕೋಬೇಕು. ಇವಾಗ ದಪ್ಪ ತಳ ಇರೋ ಒಂದು ಬಾಣಲಿಗೆ ನಾನು ಈ ಮಿಶ್ರಣನ ಸೇರಿಸ್ಕೊಂಡು ಈಗ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ನೋಡಿ ಇದು ಒಂದು ಹಸಿ ವಾಸನೆ ಹೋಗೋವರೆಗೂ ಹೀಗೆ ಹುರ್ಕೋಬೇಕು. ಇವಾಗ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಸಹ ಈಗ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನೀಗ ಅರ್ಧ ಸ್ಪೂನು ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಳ್ದಂಗೂ ಮಾಡ್ಕೊತಾರೆ. ನಾನು ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ನೋಡಿ ಇದನ್ನು ಈಗ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಸಕ್ಕರೆ ಹಾಕ್ಕೋಬೇಕಾಗುತ್ತೆ. ನಾನು ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ ಇನ್ನೊಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಒಂದುಗೂಡಬೇಕು, ಆವಾಗ ಇದು ಆಗಿದೆ ಅಂತ ಅರ್ಥ. ನೋಡಿ ಈಗ ಇದು ಆಗ್ತಾ ಬಂದಿದೆ. ಈಗ ಪರ್ಫೆಕ್ಟಾಗಿ ಆಗಿದೆ. ಇದು ನಾನೊಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಪಿಸ್ತಾನ ಹಾಕ್ಕೊಂಡಿದ್ದೆ, ಅದಕ್ಕೆ ಈಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಒಂದು ಪ್ಲೇಟಿಗೆ ಈ ಥರ ತಕ್ಕೊಂಡು ಹೀಗೆ ಸರ್ವ್ ಮಾಡಿಟ್ಟಿದ್ದೀನಿ. ಇದು ಆರಿದ ಮೇಲೆ ನಾನು ತೋರಿಸ್ತೀನಿ ಕಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈಗ ಆರಿದೆ. ಇದು ಅರ್ಧ ಗಂಟೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾದಾಮಿ ಒಣಕೊಬ್ಬರಿದು ತುಂಬಾ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಸ್ವೀಟು ನಿಮಗೂ ಸಹ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಈಗ ಕಟ್ ಮಾಡಿದ್ದೀನಿ, ನಾನು ತೋರಿಸ್ತೀನಿ. ತುಂಬ ರುಚಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲ ಥರ ಸ್ವೀಟ್ ತಿಂತಾ ಇರ್ತೀವಿ, ಈ ಥರನೂ ಒಂದ್ಸರಿ ಮಾಡಿ ನೋಡಿ. ತುಂಬಾ ರುಚಿ ಇರುತ್ತೆ. ಬಾದಾಮಿ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಈ ಥರ ವಾರಕ್ಕೊಂದು ದಿವಸ ನಾವು ಮಾಡ್ಕೊಂಡು ತಿಂದರೂ ಏನೋ ಒಂಥರ ಸ್ಪೆಷಲ್ ಸ್ವೀಟು ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.